ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಚಿಕ್ಕ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಬೆಳಗ್ಗೆ 10:45ರಿಂದ 11:30 ಗಂಟೆಯೊಳಗೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆದ ಶ್ರೀಕಂಠೇಶ್ವರ ಸ್ವಾಮಿಯವರ ಚಿಕ್ಕ ಜಾತ್ರಾ ಮಹೋತ್ಸವಕ್ಕೆ ದೇವಾಲಯದ ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ಅವರ ಆಚಾರ್ಯತ್ವದಲ್ಲಿ ರಥಕ್ಕೆ ಪೂಜೆ ಸಲ್ಲಿಸಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಮತ್ತಿತರ ಗಣ್ಯರು ರಥವನ್ನು ಎಳೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ಕೊಟ್ಟರು.
ಇನ್ನು ಇದಕ್ಕೂ ಮೊದಲು ಬಣ್ಣ ಬಣ್ಣದ ಹೂವು ಮತ್ತು ವಜ್ರಾಭರಣಗಳಿಂದ ಅಲಂಕೃತಗೊಂಡ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಹಾಗೂ ಶ್ರೀ ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿ ಸೇರಿದಂತೆ ಶ್ರೀ ಗಣಪತಿ ಚಂಡಿಕೇಶ್ವರ ಹಾಗೂ ಶ್ರೀ ಮನೋನ್ಮಣಿ ಅಮ್ಮನವರ ಉತ್ಸವ ಮೂರ್ತಿಗಳಿಗೆ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ದೇವಾಲಯದ ಸುತ್ತ ಮೆರವಣಿಗೆ ತಂದ ಉತ್ಸವ ಮೂರ್ತಿಗಳನ್ನು ಬಣ್ಣ ಬಣ್ಣದ ಹೂವು ಹಾಗೂ ಬಂಟಿಂಗ್ಸ್ ಮತ್ತು ಬಾವುಟಗಳಿಂದ ಅಲಂಕರಿಸಲಾಗಿದ್ದ ರಥಗಳಲ್ಲಿ ಕೂರಿಸಲಾಯಿತು. ನಂತರ ಸಾವಿರಾರು ಭಕ್ತರು ಹರ್ಷೋದ್ಗಾರಗಳೊಂದಿಗೆ ರಥವನ್ನ ಎಳೆದು ತಮ್ಮ ಭಕ್ತಿ ಭಾವ ಮೆರೆದರು. ಮೊದಲಿಗೆ ಶ್ರೀ ಗಣಪತಿ ಹಾಗೂ ಚಂಡಿಕೇಶ್ವರ, ನಂತರ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ, ಅದರ ಹಿಂದೆ ಶ್ರೀ ಮನೋನ್ಮಣಿ ಅಮ್ಮನವರ ರಥಗಳು ಒಂದೇ ಹಿಂದೆ ಒಂದರಂತೆ ಪಟ್ಟಣದ ರಥ ಬೀದಿಯಲ್ಲಿ ಸಾಗಿ ಯಾವುದೇ ಅಡೆತಡೆ ಇಲ್ಲದೆ ಸ್ವಸ್ಥಾನ ಸೇರಿದವು. ದೊಡ್ಡ ಜಾತ್ರೆಯಲ್ಲಿ 5 ಪಂಚಮಹಾರಥಗಳು ರಥೋತ್ಸವದಲ್ಲಿ ಭಾಗಿಯಾದರೆ, ಚಿಕ್ಕ ಜಾತ್ರೆಯಲ್ಲಿ ದೊಡ್ಡ ರಥಗಳನ್ನ ಬಿಟ್ಟು ಚಿಕ್ಕ ಚಿಕ್ಕ 3 ರಥಗಳು ಮಾತ್ರ ಪಾಲ್ಗೊಳ್ಳುವುದು ವಿಶೇಷ. ನಂಜನಗೂಡು ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಇಂದು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಬಂದು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ತಮ್ಮ ಭಕ್ತಿ ಭಾವ ಮೆರೆಯುವುದಲ್ಲದೆ ಚಿಕ್ಕ ಜಾತ್ರಾ ರಥೋತ್ಸವವನ್ನ ಪಾಲ್ಗೊಂಡು ತೇರುಗಳಿಗೆ ಹಣ್ಣು ಜವನ ಎಸೆಯುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದರು. ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ಸಹಾಯಕ ಅಧಿಕಾರಿ ಮಹೇಶ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಸೇರಿದಂತೆ ನಗರಸಭಾ ಸದಸ್ಯರುಗಳು ಹಾಗೂ ಪ್ರಮುಖರು, ದೇವಾಲಯದ ಅರ್ಚಕ ವೃಂದದವರು ಉಪಸ್ಥಿತರಿದ್ದರು. ಇನ್ನು ರಥೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಂಜನಗೂಡಿನ ಪೊಲೀಸರು ಬಿಗಿ ಬಂದೋಬಸ್ತ್ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ದಾನಿಗಳು ಜಾತ್ರಾ ಮಹೋತ್ಸವಕ್ಕೆ ಬಂದಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಿದರು. ಇನ್ನು ದೇವಾಲಯದ ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಮಾತನಾಡಿ ಚಿಕ್ಕ ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಿಸಿದರು. ಶ್ರೀ ಗುರುಭ್ಯೋ ನಮಃ. ವಾಗರ್ತಾಯ ಸಂಪರ್ತೋ ವಾಗತಃ ಪ್ರತಿಪತ್ತಿಯೇ ಜಗತಃ ಪಿತರೋ ಬಂದೆ ಪಾರ್ವತಿ ಪರಮೇಶ್ವರ. 2024ನೇ ಸಾಲಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಚಿಕ್ಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿವಸ ಬೆಳಗ್ಗೆ ಎಂದಿನಂತೆ 5 ಗಂಟೆಗೆ ದೇವಾಲಯವನ್ನು ತೆಗೆದು ಉಷಿಕಾಲದಲ್ಲಿ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ನಂತರ ಪ್ರಾತಃ ಕಾಲ ಪೂಜೆ, ನಿತ್ಯೋತ್ಸವ, ಪರಿಪ್ರದಾನವಾದ ನಂತರ ಸಂಗಮಕಾಲ ಪೂಜೆ, ಮಾಧ್ಯಾಂಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗಿ ಯಾತ್ರಾದಾನವ ಅಂಗವಾಗಿ ನವಗ್ರಹ ಪೂಜೆ, ಗಣಪತಿ ಪ್ರಾರ್ಥನೆಯನ್ನು ನೆರವೇರಿಸಿ ದೇವರನ್ನು ದೇವಾಲಯದ ಆಲಯ ಸುತ್ತ ಪ್ರದಕ್ಷಿಣೆಯಾಕಾರವಾಗಿ ಬಂದು ಉತ್ಸವ ಮಂಟಪ ಪ್ರವೇಶದ ನಂತರ ಅಲ್ಲಿ ಮಂಗಲಾಷ್ಟಕ ಪಠಣಪೂರ್ವಕವಾಗಿ 10:30ರಿಂದ 11 ಕಾಲಕ್ಕೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಶ್ರೀಯವರ ಪಥಾರೋಹಣ ನೆರವೇರಿಸಲಾಗಿದೆ. ಮೊದಲನೇದಾಗಿ ಗಣಪತಿ ಹಾಗೂ ಚಂಡಿಕೇಶ್ವರ ಸ್ವಾಮಿಯವರು, ಎರಡನೇದಾಗಿ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರು, ಮೂರನೇದಾಗಿ ಮನೋನ್ಮಣಿ ಅಮ್ಮನವರು. ಈ 3 ಉತ್ಸವಗಳು ರಥಬೀದಿಯಲ್ಲಿ ಎಂದಿನಂತೆ ಸಾಗಿ ಸ್ವಸ್ಥಾನ ಸೇರಿದ ನಂತರ ಹಂಸವಾಹನ ಉತ್ಸವ ಹಾಗೂ ರಾತ್ರಿ ನಟೇಶೋತ್ಸವದೊಂದಿಗೆ ಈ ದಿನದ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ. ನಾಗಚಂದ್ರ ದೀಕ್ಷಿತರು, ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ನಂಜನಗೂಡು.